ನಮ್ಮ ಜೊತೆಗೆ ನಟಿ ವಿಜಯಲಕ್ಷ್ಮಿ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಒಡನಾಟವನ್ನು ಹಂಚಿಕೊಳ್ಳಿ. ತುಂಬ ವರ್ಷಗಳಿಂದ ತಮ್ಗೆ ಗೊತ್ತು ಅಂತ ಹೇಳಿದರೆ, ಅಫ್ಕೋರ್ಸ್ ಇಂಡಸ್ಟ್ರಿ ಅವ್ರನ್ನ ಎಲ್ಲರನ್ನೂ ತುಂಬ ಪ್ರೀತಿಸ್ತಾ ಇದ್ರು ಅವರು. ತಮ್ಮ ಜೊತೆ ಒಡನಾಟವನ್ನು ನನಗೆ ತುಂಬ ಚಿಕ್ಕ ಮಗುವಿಂದ ಗೊತ್ತು. ನಾನು ಮತ್ತು ಅವರು ಮಗಳು ಇಂದ್ರಾ ಅವರು ನಾವಿಬ್ಬರು ಒಂದು ಕ್ಲಾಸ್ಮೇಟ್ಸ್ ಕ್ರೋನಿ ಕಾನ್ವೆಂಟಲ್ಲಿ. ಸೊ ಆಂಟಿಗೆ ತುಂಬ ಇಷ್ಟ, ನಾನು ಡಾನ್ಸ್ ಮಾಡಿದ್ರೆ ತುಂಬ ಇಷ್ಟ, ನಾನು ಭರತನಾಟ್ಯಂ ಮಾಡಿದ್ರೆ ತುಂಬ ಇಷ್ಟ. ಸೊ ಭಾನುವಾರ ಆದರೆ ನಾವೆಲ್ಲ ಇಲ್ಲಿ ಸೇರ್ಕೊಂಡು ಮಕ್ಕಳು ನಾವೆಲ್ಲ ಆಟಾಡೋ ಮನೆ ಇದು ತುಂಬ ಆಂಟಿ ಅಂದರೆ ತುಂಬ ಇಷ್ಟ. ಆಂಟಿ ಶಿಸ್ತು ತುಂಬ ಇಷ್ಟ. ಆ್ಯಂಡ್ ನಾವು ದಿನ ನೋಡಬೇಕು ಅಂತೇನಿಲ್ಲ, ಭಾಳ ವರ್ಷಗಳ ಗ್ಯಾಪ್ ಆದ್ರೂ ಕೂಡ ಆಂಟಿ ಸರೋಜಾದೇವಿ ಅಂದರೆ ತುಂಬ ಅಟ್ಯಾಚ್ಮೆಂಟ್ ನನಗೆ. ಇವತ್ತು ಬೆಳಗ್ಗೆಯಿಂದ ತುಂಬ ಶಾಕು. ಆಂಟಿನ ಬಂದು ಹಿಂಗೆ ನೋಡೋವಾಗ ಒಂಥರ ತುಂಬ ಶಾಕ್ ಆಯಿತು ನನಗೆ. ಪುನೀತ್ ಸರ್ ನೋಡಿದಾಗ ಒಂದು ಶಾಕ್ ಆಯಿತು, ಅದೇ ಥರ ಇವತ್ತು ಆಂಟಿ ನೋಡಿದಾಗ ಒಂದು ಶಾಕ್ ಆಯಿತು. ಇವ್ರೆಲ್ಲ ಬಿಟ್ಟು ಹೋಗಬಾರ್ದಾಗಿತ್ತು ಅನ್ನೋ ಒಂದು ಭಾವನೆ. ಇನ್ನೊಂದು 20 ವರ್ಷ ನಮ್ಮ ಆಯುಷ್ ಇವ್ರಿಗೆ ಕೊಟ್ಟು ಇವರಿದ್ದರೆ ನಾವು ಸಂತೋಷ ಪಡ್ತೀವಿ. ನಾವೆಲ್ಲ ಬದುಕಿರಬೇಕು ಅಂತ ಅವಶ್ಯಕತೆ ಇಲ್ಲ, ಬಟ್ ಇವರೆಲ್ಲ ಇರಬೇಕು ಅಂತ ನನ್ನ ದೃಢವಾದ ಒಂದು ಭಾವನೆ. ನನಗೆ ಹುಷಾರಿಲ್ಲ ಅಂತ ಹೇಳಿದರೆ ನಾನು ಬಹುಶಃ ದೇವ್ರ ಹತ್ರ ಕೇಳ್ತಿದ್ದೇನೋ, ನಾನು ಸ್ವಲ್ಪ ತೊಗೊಂಬಿಟ್ಟು ಆಂಟಿನ ಹೋಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಐ ಲವರ್ ಅ ಲಾಟ್ ಆ್ಯಂಡ್ ಇರ್ರಿಪ್ಲೇಸಬಲ್ ಇವ್ರನ್ನೆಲ್ಲ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೀನಿ. ಖಂಡಿತ 60-70ಸಲ್ಲಿ ಅವ್ರದ್ದೊಂದು ಎರ, ಅವರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿದ್ದಂಥವ್ರು. ಆ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ ತಾವು ಕೇಳಿರ್ತೀರ, ಆ ಟೈಮಲ್ಲಿ ನೀವು ಇಂಡಸ್ಟ್ರಿ ಬಂದಾಗೆಲ್ಲ ಇವರು ತುಂಬ ಸಾಧನೆ ಮಾಡಿದಂಥವ್ರು. ಇಲ್ಲ, ಎಲ್ಲ ನಮ್ಮ ನೋಡಿ, ಇದು ಕರ್ನಾಟಕದ ಹೆಮ್ಮೆ ಅಮ್ಮ ಆಂಟಿ ಅನ್ನೋದು. ಸರೋಜಾದೇವಿ ಆಂಟಿ ಅನ್ನೋದು ಬಂದು ಇಲ್ಲೇ ಉಳ್ಕೊಂಡು, ಬಟ್ ಇವತ್ತು ತಮಿಳು ಚಿತ್ರರಂಗ ಆಗಲಿ, ತೆಲುಗು ಎಲ್ಲ ಕಡೆನೂ ಆಂಟಿಗೆ ಅವ್ರ ಸಂತಾಪನ ಅವರು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಕಡೆನೂ. ಸೊ ನಮಗೆ ಬೀಯಿಂಗ್ ಇದು ಖಂಡಿತ ಒಂದು ಬೇಜಾರಿರುತ್ತೆ, ಮತ್ತು ಯಾರೂ ತುಂಬಿಸೋಕ್ಕಾಗಲ್ಲ ಸರೋಜಾದೇವಿ ಆಂಟಿ ಜಾಗನ, ಯಾರೂ ತುಂಬಿಸೋಕ್ಕಾಗಲ್ಲ ಅಂತ ನನ್ನ ಫೇವ್ರೆಟ್ಟು. ನನ್ನ ಆಂಟಿ ಅಂತ ಹೇಳಬೇಕು ಅಂದರೆ ನನಗೆ ಅಷ್ಟು ಒಂದು ಕ್ಲೋಸ್ ಅಂತ ಆಂಟಿ ಅಂತ ಹೇಳಬೇಕು. ಬಟ್ ಇವಾಗಲೂ ಅದು ತಗೊಳಕ್ಕಾಗ್ತಿಲ್ಲ ನನ್ನ ಮೈಂಡ್. ಅವ್ರು ತೀರೋದ್ರು ಅನ್ನೋದು ನನಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಲಾಸ್ಟ್ ಯಾವಾಗ ಭೇಟಿಯಾಗಿದ್ದು ತಾವು? ಫ್ಯೂ ಇಯರ್ಸ್ ಬ್ಯಾಕ್ ಫೋನಲ್ಲಿ ಮಾತಾಡಿದ್ದೆ, ಭೇಟಿಯಾಗಿ. ವೈಯಕ್ತಿಕವಾಗಿ ಇವತ್ತೇ ನೋಡ್ತೀನಿ, ಈ ಥರ ನೋಡ್ತೀನಿ ಅಂತ ಅಂದ್ಕೊಳ್ಳಿಲ್ಲ ನಾನು. ಆತ್ಮಕ್ಕೆ ಶಾಂತಿ ಸಿಗಲಿ. ಇದು ವಿಜಯಲಕ್ಷ್ಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆ ಭಾರತಿ ಪಬ್ಲಿಕ್ ಟಿವಿ.